ವತನ ಸುಂದರ ಕರೆಯೋ ಕಳ್ಳ ನನ್ನ ಮಕ್ಕಳೆಲ್ಲ ಕಾಲ್ ಕೆಳಗೆ ಕತೆನ ಮುಗಿಸಿಕೊಂಡು ಡ್ರಿಂಕ್ ಒಳಗೆ ಒಳ್ಳೆನ ಕೊಡೋರೆಲ್ಲ ಕಾಟರಂಗೆ ಯಾರು ಬರೋದಿಲ್ಲ ಸರಿ ಸಾಟಿ ನಾನೇ ನನಗೆ ಬಾಸ್ ಬಂದರೆ ಹೋಗಲು ಎಷ್ಟು ಬಿಟ್ಟರಿದ್ರು ಮುಂದೆ ಬರಕೆಲ್ರಿಗೂ ದಿಗಲು ನಾನು ನೋಡಕ್ಕೆ ರೆಬೆಲ್ಲು ಬೇಡ ನನ್ನ ಜೊತೆ ಮಹೇಂದ್ರ ನೀನ್ ಯಾರು ಎಂಬುದು ಗೊತ್ತಾ? ನೀನಗೆಲ್ಲಿ ಗೊತ್ತಾಗ್ಬೇಕು? ನೀನು ಆ ರಾಜೇಶನ ಮಗನೆಂದು ನಿನ್ನ ತಂದೆ ನನ್ನ ದಾರಿಗೆ ಅಡ್ಡ ಬಂದಿದ್ದರಿಂದ ಮಧ್ಯರಾತ್ರಿಯಲ್ಲಿ ನಿಮ್ಮ ಮನೆಗೆ ಸೀಮೆಯನ್ನೆಂದ ಬೆಂಕಿ, ಆ ಬೆಂಕಿಯಲ್ಲಿ ಹಾರಿ ಬಂದ ಹದ್ದಿನಂತೆ ನಿನ್ನ ಧೈರ್ಯ ಸಾಹಸವನ್ನು ಕೊಂಡು ನನ್ನ ಕೆಲಸಕ್ಕೆ ಉಪಯೋಗವಾಗುವುದು ತಿಳಿದು ಚಿಕ್ಕ ಮಗು ಇರುವಾಗಲೇ ನಿನ್ನ ಹುಬ್ಬಳ್ಳಿ ಕರಾಟೆ ಸ್ಕೂಲ್ಗೆ ಇಟ್ಟು, ಆದ್ರೆ ನೀನು ಎಲ್ಲಾ ತರಬೇತಿಗಳನ್ನ ಮುಗಿಸಿಕೊಂಡು ಇದೇ ತಿಂಗಳಲ್ಲಿ ಊರಿಗೆ ಬಂದು, ಆದ್ದರಿಂದ ಈ ರೀತಿ ನನ್ನ ಎದುರಿಗೆ ಮಾತನಾಡ್ತಿರುವೆ ಮಗನೇ. ಈ ರಾವ್ ಬಹದ್ದೂರ್ ಎಂದರೆ ಬೂತಿ ಮುಚ್ಚಿದ ಕೆಂಡ ಬಿದ್ದಂತೆ. ಮಹೇಂದ್ರ, ನಾನು ಹೇಳಿದ ರೀತಿಯಲ್ಲಿ ನೀನು ಕೇಳಿದ್ರೆ ಸರಿ, ಇರದಿದ್ದರೆ ನಿನ್ನ ತಂದೆ ತಾಯಿಗಾದ ಪರಿಸ್ಥಿತಿ ಬರ್ಬೋದು. ಅದನ್ನೆಲ್ಲ ಮುಂದೆ ನೋಡಿದ್ರೆ ಆಯ್ತು. ನನ್ನ ತಂಗಿ ಧನಲಕ್ಷ್ಮಿ ಬಂದು ಒಂದು ವಾರ ಬೇಕು, ಅವಳನ್ನ ಮರಳಿ ಕಾರವಾರಕ್ಕೆ ಕಳಿಸ್ಬೇಕಲ್ಲ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ದುನಿಯ ನಮ್ಮದೆ ಬಾ ಮಗ ದಿನವೋ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ.
ಒಡೆಯ ನೀಗೋಲಿ ಬರವ ಕೆಟ್ಟಿರೋ ನಾಲಿಗೆಗೆ ಚಕವು ಮಾಮೂಲಿ ಯಾರು ಬಂದರು ಅಂಜಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಎಣ್ಣ ಬಾಟಲಿ ಇದೆ ಕೈಯಲ್ಲಿ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಕ್ಕೇಲಿ ಕಳೆದೋದ್ರೆ ಕೊಟ್ಟ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ಇಲ್ಲಿ ನಿಂತಿದ್ದೀಯಾ? ಮಹಾಲಕ್ಷ್ಮಿ, ನಿನ್ನ ದಾರಿಯನ್ನು ಕಾಯ್ತಾ ಇದ್ದೆ. ನೀನಿನ್ನು ಕಾರವಾರಕ್ಕೆ ಹೊರಡು. ಅಣ್ಣ, ನಾನು ಓದೋದಿಲ್ಲ. ಏಕೆ? ಅಲ್ಲೇನಾದ್ರೂ ತೊಂದ್ರೆನಾ? ಹಾಗೇನಿದ್ರೆ ಹೇಳು, ನಾನು ನೋಡ್ಕೊಳ್ತೇನೆ. ಹಾಗೇನಿಲ್ಲ, ನಾನಿಲ್ಲೇ ಇದ್ದು ಒಂದು ಸಾಧನೆ ಮಾಡಬೇಕಾಗಿದೆ. ಅದೇ ನನ್ನ ಛಲ. ಏಯ್! ಯಾವ ಸಾಧನೆ? ನಿನಗೇಕೆ ಬೇಕು ಸಾಧನೆ? ಛಲವಂತೆಯ ಛಲ, ನಾನು ಹೇಳಿದಷ್ಟು ಕೇಳು. ಅಣ್ಣ, ಮನುಷ್ಯನಿಗೆ ಇರಬೇಕಾದದನ್ನ ಕಳೆದುಕೊಂಡ್ರೆ ಅದು ಕಳೆದು ಹೋತು ಅಂತ ಮನಸ್ಸಲ್ಲಿ ಕೊರಗಬಾರ್ದು. ಅದು ಹೇಗೆ ಕಳೀತು, ಅದು ಕಳೆದ್ಗೆ ಕಾರಣ ಅಂತ ತಿಳಿದುಕೊಂಡು ಅವರನ್ನು ವಾದ ಬುದ್ಧಿ ಕಲಿಸಿದಾಗಲೇ ನನ್ನ ಸೇಡಿನ ಪ್ರತಿಫಲ ತೀರುತ್ತೆ. ಲಕ್ಷ್ಮಿ, ನೀನು ಏನು ಹೇಳ್ತೀಯಾ? ಸರಿಯಾಗಿದೆ. ಒಂದು ವೇಳೆ ನಿನಗೇನಾದರೂ ಅಲ್ಲಿ ತೊಂದರೆ ಆಗಿದೆ, ಅವರನ್ನ ಹಸಿದ ಹುಲಿಯಂತೆ ಎದುರಿಗೆ ಬಂದ ಪ್ರಾಣಿ ಮೇಲೆ ಹೇಗೆ ಹರಿದು ತಿಂತದು ಹಾಗೆ ಅವರನ್ನ ಸೀಳಾಕ್ಬಿಡ್ತೀನಿ. ಗೊತ್ತಲ್ಲ, ಮೊದಲೇ ನಿಮ್ಮಣ್ಣ ಸಿಂಹದ ಮರಿ ಅಂತ. ಅಣ್ಣ, ನಿನಗೆಷ್ಟು ಆವೇಶ ಇದೆಯೋ ಅಷ್ಟೇ ಆವೇಶ ನನಗೆ ಇದೆ. ಎಷ್ಟೇ ಆದ್ರೂ ನಾನು ನಿನ್ನ ತಂಗಿ. ನಿನಗೆಷ್ಟು ಛಲ ಇದೆಯೋ ಅಷ್ಟೇ ಛಲ ನನಗಿದೆ. ಲಕ್ಷ್ಮಿ, ನಿನಗಾದ ಸಂಗತಿ ಏನಾದರೂ ಹೇಳು. ಈ ರೌಬದುರ್ ಎಂದರೆ ಇಡೀ ಊರೇ ಗಡಗಡ ಅಂತ ನಡುಗುತ್ತೆ. ಅಂಥದ್ರಲ್ಲೇ ನನ್ನೆದುರಿಗೆ ನಿಂತು ಮಾತನಾಡುವ ಬೋಳಿ ಮಗ ಯಾವನ್ನೂ ಇಲ್ಲ ಈ ಊರಲ್ಲಿ. ಅಣ್ಣ, ಒಂದು ಮಾತು ಹೇಳ್ತೀನಿ ಕೇಳು. ಇದು ನನ್ನ ಪರ್ಸನಲ್ ವಿಷಯ, ಅದರಲ್ಲಿ ನೀನ್ ತಲೆ ಹಾಕ್ಬೇಡ. ಹಾಗಾದ್ರೆ ನಿನ್ನ ಕಾಲೇಜ್ಗೆ ಬೆಂಕಿ ಹಚ್ಚು. ಒಂದು ಮಾತು ನೆನಪಿರಲಿ, ವಯಸ್ಸಿಗೆ ಬಂದ ಹೆಣ್ಣು ಯೌವನವಿದೆ ಅಂತ ವ್ಯಭಿಚಾರ ಮಾಡಿದ್ರೆ ನಿನ್ನ ಸುಟ್ಟ ಬೂದಿ ಸಹಿತ ಸಿಗದಂತೆ ಮಾಡುತ್ತೇನೆ ಜೋಕೆ. ನಾನು ಒಳ್ಳೆಯದಕ್ಕೆ ಒಳ್ಳೆಯವನು, ಕೆಟ್ಟದಕ್ಕೆ ಕಾಳಿಗೆ ಸರ್ಪವಿದಂತೆ ನೆನಪಿರಲಿ. ಏನಣ್ಣ, ಈ ನಿನ್ನ ತಂಗಿಯ ಮರ್ಯಾದೆ ನೀನು ಹರಶ ಮಾಡ್ತೀಯ ಅಣ್ಣ? ನನ್ನ ಮರ್ಯಾದೆಗೆ ಕಳಕದಂದ್ರೆ ಹರಾಜಲ ಹರ 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 ಅನಿಸಿಬಿಡುವೆ. ತಂಗಿಯ ಮೇಲೆ ನಿನಗೆ ಸಂಶಯವಿದೆಯೇ? ಸಂಶಯ ಅಲ್ಲ, ಈ ವಯಸ್ಸಲ್ಲಿ ಕಾಲು ಜಾರೋದು ಸಹಜ. ಜಾರಿದ ಕಾಲನ್ನು ಎಚ್ಚರಿಸಿದೆ ಅಷ್ಟೇ. ಆ ಅವಶ್ಯಕತೆ ನನಗಿಲ್ಲ. ಹೆಣ್ಣಾದ್ರೂ ನಾನು ಗಂಡಿದ್ದಂತೆ. ಲಕ್ಷ್ಮಿ, ನಿನ್ನ ಒಳಗೆ ನಡೆ. ಚಕ್ರವರ್ತಿ, ಈ ರೌಪದುರ್ ಕೋಟೆಯನ್ನು ನೀನು ಭೇದಿಸಲು ಬಂದಿದ್ದೆ. ಆದರೆ ನಿನ್ನ ಚಿತ್ರ ನಿನ್ನನ್ನು ಕಟ್ಟಿಗೆ ಒಳಗೆ ಚಿತಾಭಸ್ಮವಾಗಿ ಸೋಟು ನಿನ್ನ ಕೋಟೆ ಒಳಗಿರುವ ಸಿರಿ ಸಂಪತ್ತನ್ನ ಲೂಟಿ ಮಾಡಿದ್ರೆ ನನ್ನ ಹೆಸರು ರಾವಣ ಕುಲದ ರೌಪದುರೇ ಅಲ್ಲ. ಕೈಯಂಬ ಕವಿತಾ ಜಾರಿ